ಅತ್ತಿಯವ್ರ ಹೇಳವಾ ಎಲ್ಲರನ್ನು ಕರೆದು ಬಂದಿರನ ಅತ್ತಿಯವ್ರ? ಕರೆದು ಬಂದಿರ ಅತ್ತಿಯವ್ರ. ಈಗ ಹಂಗಾರ ಮದ್ವೆ ಗ್ರ್ಯಾಂಡಾಗೆ ಮಾಡಬೇಕು ಅಂತ ನೀವು ಅನ್ಕೊಂಡಿರಿ, ಶಕುಂತಲಾ ಅತ್ತಿಯವರು ಅನ್ಕೊಂಡಾರ, ಮನ್ಯಾಗ ಎಲ್ಲರೂ ಅನ್ಕೊಂಡಿರಿ. ಈಗ ರೊಕ್ಕದ್ರಿ ಅತ್ತಿಯವ್ರ, ಈಗ ನಿಮ್ಮ ತವ್ರ ಮನೆ ಆಸ್ತಿನೂ ನೀವು ಇಸ್ಕೊಂಡಿಲ್ಲ. ಈಗ ಈಗೆಲ್ಲ ಅವ್ರಿಗೆ ಬಿಟ್ಟು ಮದ್ವೆನೂ ನಾವು ಮಾಡಿ ಕೊಡೋದಂದ್ರೆ ಬಂಗಾರನೂ ತರಬೇಕೀಗ. ಅಲ್ಲ, ಇದನ್ನ ಯಾಕೆ ನೀ ಕೇಳಾಕತ್ತಿ? ನಿನಗೆ ಇದಕ್ಕೆ ಏನು ಸಂಬಂಧ? ಅಯ್ಯ ಅತ್ತಿಯವ್ರ, ನಿನಗೆ ಇದಕ್ಕೆ ಸಂಬಂಧ ಏನಂದ್ರೆ? ಅಲ್ಲ, ಇದು ನನ್ನ ಗಂಡನ ಮನೆ ಅಲ್ಲನ್ರಿ? ಇಲ್ಲಿ ದುಡಿ ರೊಕ್ಕ ನನ್ನ ಗಂಡಂದು ಅಲ್ಲನ್ರಿ? ಮಾತಾಡ, ನಾವು ಬೇಕೆ ಮಾತಾಡಿ ಕೆಟ್ಟಾಗಬೇಕನೆ. ಓ, ಇಷ್ಟು ಮುಂದುವರೆದ್ರನ? ಅತ್ತಿಯರ, ನಾ ಕೇಳೋದು ನಿಮಗೆ ಸಿಟ್ಟು ಬರಾಕತ್ತಿರ್ಬೋದು. ಅಲ್ಲ, ತೀರಾ ಅಷ್ಟೆಲ್ಲ ರೊಕ್ಕ ಖರ್ಚು ಮಾಡೋದಂದ್ರೆ ನಾವು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಡೆ ನೋಡ್ಬೇಕಲ್ಲ, ನಮ್ಮ ಜೀವನಕ್ಕೂ ಒಂದು ಸ್ವಲ್ಪ ತೆಗೆದು ಇಟ್ಕೋಬೇಕಲ್ಲ. ಈಗ ಇವತ್ತು ನಾಳೆ ನನ್ನ ಮಗಳು ದೊಡ್ಡಕ್ಕೆ ಅಕ್ಕಳ, ಈಗ ಹುಡುಗರು ಸಾಲಿ ಪಿ ಜಿ ಅಂತ ತುಸ ಐತೆ. ಏನು LKG UKG 1ನೇತ್ತ 2ನೇತ್ತಕ್ಕೆ 50,000 ಅಂತಾವು 30,000 ಅಂತಾವು. ಏನು ರೊಕ್ಕ ಅಂದ್ರೆ ಏನು ಹಂಚಿ ಪಿಲ್ಲೆ ಆಗೈತಪ್ಪ. ಅದಕ್ಕೆ ಹೇಳಾಕತ್ತೇನೆ ರೀ ಅತ್ತಿಯರ. ನೋಡ್ರಿ ಅತ್ತಿಯರ, ನಾ ಮಾತಾಡೋದು ಇವಾಗ ನಿಮ್ಗೆ ತಪ್ಪ ಕೇಳಾಕತ್ತಿರ್ಬೋದು. ಇದೇನು ಹಿಂಗೆ ಅಂತಾಳಿಕೆ ಅಂತ ಎಲ್ಲರಿಗೂ ತಪ್ಪ ಅನಿಸ್ಬೋದು. ಆದ್ರೆ ನನ್ನ ಸಂಸಾರದ ಹಿತಾಶಕ್ತಿಯಿಂದ ನಾನು ಕೇಳ್ತಾ ಇರೋದಂದ್ರೆ ನಾ ಕರೆಕ್ಟಾಗಿ ಐತಿ. ಅಲ್ಲ, ಇವ್ರದ್ದು ಗ್ರ್ಯಾಂಡಾಗಿ ಮದುವೆ ಮಾಡಿಕಿನ ಕಳಿಸಿ ನಾಳೆ ನಾವು ಸಾಲದ ಸಿಕ್ಕೊಳ್ಳೋದು, ಅದಕ್ಕೆ ಎಷ್ಟು ಹಾಸಿಗೆ ಐತೆ ಅಷ್ಟ ಕಾಲು ಚಾಚುನು ಅಂತ ನಾ ಹೇಳಾಕತ್ತೇನೆ ನೋಡ್ರಿ ಅತ್ತಿಯರ. ಯಾಕಂದ್ರೆ ರೊಕ್ಕ ಬೇಕಲ್ರಿ ಅತ್ತಿಯರ. ಅವ್ರೇನು ಅವ್ರು ಮದುವೆ ಮಾಡ್ಕೊಂಡು ಅವ್ರು ಹೊಕ್ಕಾಳಕ್ಕೆ ಪಾಡಿಗೆ. ಈಗ ಅವ್ರು ಶಕುಂತಲಾ ಅತ್ತಿಯರ ಅಷ್ಟ ಅವ್ರದ್ದು ಆಸ್ತಿ ನೀವು ನಿಮ್ಗೆ ತಂದಿದ್ದು ಏನು ಬೇಡ ಅಂತ ಅವ್ರಿಗೆ ಕೊಟ್ಟಿರಿ, ಅವ್ರು ಅದನ್ನು ಇಟ್ಕೊಂಡು ಕುಂತಿರ್ತಾರ. ನಮ್ದು ಹೇಳ್ರಿ, ಇಲ್ಲಿ ಇಷ್ಟು ವರ್ಷ ದುಡ್ದು ಆಟ ಅದೇನ ಕಾಸಿಗೆ ಕಾಸು ಅಂತ ಹನಿ ಹನಿ ಕೂಡ ಹಾಳು ಅಂತೇಳಿ ₹1 ₹5 ಆಟ ಹಿಂದೆ ಇಟ್ಕೊಂಡಿರ್ತೀವಿ. ಅದು ನೀವು ಒಮ್ಮೆ ಇಲ್ಲಿ ಮದುವೆಗೆ ಸುರಿದಂದ್ರೆ ಏನು 1-2 ಲಕ್ಷದಾಗ ಆಕತ್ತೆ ಮದುವೆ. ಬೇಕಿಗೆ 5-6 ಲಕ್ಷ ರೂಪಾಯಿ ಅಷ್ಟು ಮದುವೆ ಖರ್ಚಿರ್ತಾವೆ. ಈ ಗಂಡಿನ ಮನೆಯವರ ಮಾಡ್ಕೊಂತಾರೆ ಮದುವೆ, ಇಲ್ಲ ಅಂತ ನಾ ಹೇಳಂಗಿಲ್ಲ. ಊಟದ್ದು ಕರೀದು ಕಳಿಸೋದು, ಬಂಗಾರ ಬೇಳೆ ಕೊಡ್ಬೇಕು. ಬಂಗಾರ ಒಂದು 4 ತೊಲಿ ಬಂಗಾರ ಕೊಟ್ಟಿರಿ ಅಂದ್ರೆ ಎಷ್ಟು ಹೊತ್ತಲಿಗೆ? 2 ಲಕ್ಷ ರೂಪಾಯಿ ಮ್ಯಾಲೆ ಹೋತ್ರಿ ಅತ್ತಿಯರ. ಬೇರೆ ಏನು ಇರುದಿಲ್ಲನ್ರಿ ಅತ್ತಿಯರ? ನನಗೆ ಗೊತ್ತಿತ್ತವ ನೀವು ಒಂದಲ್ಲ ಒಂದಿನ ಈ ಮಾತು ಕೇಳ್ತೀರಂತೇಳಿ. ಆಕೆ ನಮ್ಮ ತಂಗಿನೂ ಅಂದ ಬಿಟ್ಟಿದ್ಲ, ಅದಕ್ಕೆ ಅಂದಿದ್ಲಕ್ಕಿ ನಮ್ಮ ತಂಗಿ. ಏನು ಆಕೆ ಹುಚ್ಚಲ್ಲಕ್ಕಿ. ಅವತ್ತ ಯಕ್ಕ ನಿನ್ನ ಜೊತೆಗೆ ಮಾತಾಡ್ಬೇಕು ಸ್ವಲ್ಪ ಬಾ ಅಂತ ಕರ್ಕೊಂಡು ಹೋದ್ಲ ನನ್ನ, ನೆನಪೈತಿ? ಅವತ್ತೆಲ್ಲಾರು ದುಂಡಿಗೆ ನಿಂತ ಕರ್ಕೊಂಡು ಹೋದ್ಲಲ್ಲ. ಅವಾಗ ಕರ್ಕೊಂಡು ಹೋಗಿ, ಯಕ್ಕ ಮದ್ವಿಗೆ ಏನೋ ರೊಕ್ಕ ಕೊಡಬೇಡಕ್ಕ, ಯಾಕಂದ್ರೆ ಅಪ್ಪಂದು ಹೊಲದಾಗ 2 ಎಕರೆ ಹೊಲ ಪೂರ ನನಗೆ ಬಿಟ್ಟಿ ಅಕ್ಕ. ತೀರ ನಾ ಮದ್ವಿಗೂ ಈಗ ನಿನ್ನ ಕಡೆ ಹಾಕ್ಸಿನಿ ಅಂದ್ರೆ ಸರಿ ಅಲ್ಲ ಏನು, ಅದಕ್ಕೆ ಬೇಡಕ್ಕ ಇವೆಲ್ಲ ಅಂತ ಹೇಳಿ ಆಕಿ ಏನು ಮಾಡ್ಯಾಳ, ಪೂರಾ ರೊಕ್ಕನ ಮದ್ವಿದ ನಾನೇ ಖರ್ಚು ಮಾಡ್ತೀನಿ, ನೀ ಮಾತ್ರ ಮಾಡಬೇಡಕ್ಕ. ಆದ್ರೆ ನಾ ಮಾಡ್ತೀನಿ ಅಂತೇಳಿ ನಾ ಕೈಯಂದು ಖರ್ಚು ಮಾಡಿದ್ರೆ ಮಂದಿ ಇದ್ರಿಗೆ ನೀವು ಕೆಟ್ಟಕ್ಕಿರಕ್ಕ ಏನು? ಇದು ಚಂದ ಅನ್ಸಂಗಲ್ಲ. ನಾನು ಆ ಹೊಲನ ಮಾರಾಕತ್ತೇನೆ, 1 ಎಕರೆ ನನ್ನ ಜೀವನಕ್ಕೆ ಇಟ್ಕೋತೀನಿ. ಆ 1 ಎಕರೆ ಏನು ಮಾಡ್ತೇನಲ್ಲ ಆ ರೊಕ್ಕ ನಿಮ್ಮ ಕೈಯಾಗ ಕೊಡ್ತೀನಿ ಅನ್ನಕತ್ತಾಳ. 1 ಎಕರೆ ಹೊಲ ಎಷ್ಟು ರೊಕ್ಕಕ್ಕೆ ಹೋಗತಿ? ಅಷ್ಟು ರೊಕ್ಕ ಖರ್ಚು ಮಾಡ್ತೇವೆ ಆಕಿ ಲಗ್ನಕ್ಕೆ ನಾವು. ಅಲ್ಲಿಗೆ ಉಳಿದಿದ್ದ ರೊಕ್ಕನೂ ಆಕಿಗೆ ವಾಪಸ್ ನಾವು ಕೊಡುದಿಲ್ಲ ಅಂತಲ್ಲ, ಆದ್ರೆ ಆಕಿ ಅದನ್ನು ಖರ್ಚು ಮಾಡಿ ಕೊಡ್ತೇನೆ ಅಂದಲ್ಲ, ಅಷ್ಟೇನಾಕಿ ತಿಳುವಳಿಕೆ ಇಲ್ಲಾರ್ದಕ್ಕೆ ಅಂತ ತಿಳ್ಕೊಬೇಡ. ಓ ಹೌದನ್ರಿ ಅತ್ತಿಯರ, ನೀವು ನಮ್ಗೆ ಹೇಳೇ ಇಲ್ಲ, ಮತ್ತೆ ನಮ್ಗೆ ಹೆಂಗೆ ಗೊತ್ತಾಕತ್ರಿ? ನನಗೂ ಗೊತ್ತಿದ್ದಿಲ್ಲ ನೀವು ಇಷ್ಟೆಲ್ಲ ವಿಚಾರ ಮಾಡ್ತೀರಿ ಅಂತೇಳಿ. ಹೋಗ್ಲಿ ಬಿಡ, ನಿನ್ನ ಸಂಸಾರದ ಸಲುವಾಗಿ ನೀ ಯೋಚನೆ ಮಾಡಕತ್ತೀಯ. ಇದ್ದಿದ್ದು ಹೇಳೇನಿಲ್ಲಿಗ, ಇನ್ನಾರ ಖುಷಿಯಾಗಿ ನಕ್ಕೊಂತ ನಿರುಂಬಳಾಗಿ ಮದುವೆ ಮಾಡ ಆತಾ. ಇದ್ರಾಗ ಏನು ಯಾರ ರೊಕ್ಕನೂ ಹೊಂಟಿಲ್ಲ. ನನ್ನ ತಂಗಿ ಅಕ್ಕಿ ರೊಕ್ಕನೇ ಹಾಕಿ ಮದುವೆ ಮಾಡ್ತಾ ಇದ್ದಾಳ. ಅಲ್ಲಿಗೆ ನಾನು ನಮ್ಮ ತಂಗಿ ಸೇರಿ ಮದುವೆ ಮಾಡ್ತಾ ಇರೋದು ಏನು ತವ್ರ ಮನೆ ಆಸ್ತಿ ಒಳಗೆ. ಹೋಗ್ ಕೆಲ್ಸಿದ್ರ ನೋಡ್ಕೊ ಹೋಗ್ರಿ. ತೋರಿ ಅತ್ತಿಯವ್ರ, ಅದಕ್ಕೆ ಅಂದೆ ಅಕ್ಕ ನಾನು, ಇವೆಲ್ಲ ಯಾಕೆ ಬೇಕು ನಿನಗೆ ಅಂತೇಳಿ ಸುಮ್ಮನೆ ಇಂಥವೆಲ್ಲ ವಿಚಾರ ಮಾಡ್ತಿ. ಅಯ್ಯೋ ನಿನ್ನ, ಅಲ್ಲ ಮಾತಾಡುವಾಗ ಇಬ್ರು ಸೇರಿ ಮಾತಾಡೀವಿ, ಈಗ ನೋಡಿ ನನ್ನ ಮೇಲೆ ಅಷ್ಟು ಹಾಕಕತ್ತೀಯಲ್ಲ. ಬೇಷದಿ ಹೇಳವ ನೀನು, ನಿನ್ನ ಮಾತಾರ ನಂಬಾರ್ದು ನೋಡ್ಲೆ ಯಾವ ಕಾರಣಕ್ಕೂ. ಇಂಥ ಹರಾಮದಿ ನೀನು. ಯವ್ವ ನಾವಲ್ಲವ. ಎಲ್ಲ ಗೊತ್ತಾಯ್ತು ಹೋಗ್ರೆ, ನೀವು ಇಬ್ರು ಎಷ್ಟು ನೀರ ಮುಳುಗ್ತೀರಂತೇಳಿ. ಅಕ್ಕ ಹೇಳ ಕನ್ಸು. ಏನಿಲ್ಲ, ಬ್ಯೂಟಿ ಪಾರ್ಲರ್ಗೆ ಹೊಂಟಿದ್ದೆ, ಅವು ಹೇಳಿದ್ಲು ಹೋಗಿ ಬಾ ಅಂತೇಳಿ. ಅದಕ್ಕೆ ನೀವು ಬರ್ತೀರನ ಅಂತ. ಪಾರ್ಲರ್ಗೆ ಇದಕ್ಕೆ ಏನು ಮಾಡ್ತೀಯಲ್ಲ ಹೋಗಿ? ಆ ಹುಬ್ಬು ಪಬ್ಬು ಕೆರೆಸ್ಕೊಂಬರ್ಬೇಡ ಇವ, ಈಗ ತೆಳ್ಳ ಚುಜಿ ಮಣಿ ಆಗ್ಯಾವ ಹುಬ್ಬು, ಅವನೇನು ಮತ್ತೊಟ್ಟು ಕೆರೆಸ್ತೀರಿ? ಇಲ್ಲಿ ಬಿಡವ, ಹೈಬ್ರೋಯಿನ್ ಮಾಡ್ಸಲ್ಲ. ಆದ್ರೆ ಇದು ಏನದು ಸದ್ಯಕ್ಕೀಗ ಹೇರ್ ಕಲರಿಂಗ್ ಮಾಡ್ಸೋಣ ಅಂತ ಅದೀನಿ. ಹಂಗೆ ಫೇಶಿಯಲ್ ಸ್ವಲ್ಪ ಮುಖ ಅದು ನೈಲ್ ಆರ್ಟ್ಸ್ ಮಾಡ್ಸೋಣ ಅಂತ ಅದೀನಿ. ಅವು ಪ್ಲಾಸ್ಟಿಕ್ ಉಗುರೆಲ್ಲ ಹಚ್ತಾರಲ್ಲ ಅದೆಲ್ಲ. ಯವ್ವ ಏನವ ಇವೆಲ್ಲ ನಮ್ಗೆ ಗೊತ್ತೂ ಆಗೋದಿಲ್ಲ. ನಿಮ್ಮಿಕ್ಕಿ ತ್ರಿವೇಣಿ ಬರ್ತಾಳ ನೋಡಿ ಕರ್ಕೊಂಡು ಹೋಗು. ನಾನು ಬರ್ತೀನಿ ನಡಿ. ಆಕಿ ತ್ರಿವೇಣಿ ದಿನ ಬಾಂಡೆ ತಿಕ್ಕೋದವು, ಮತ್ತೆ ಆಕಿಗೆ ಇಷ್ಟು ಕರ್ದೆ ಅಂದ್ರೆ ಸಾಕು, ಬಾಂಡೆ ಬಿಟ್ಟು ಹಂಗೆ ನಿಮ್ಮ ಕುಟ್ಟ ಬರ್ತಾಳ ಆಕಿ. ಬಾಂಡೆ ಹಂಗೆ ಬಿದ್ದಾವು. ಅಯ್ಯೋ ಇಬ್ರು ಬರಲ್ಲ, ಯಾರು ಬೇಡ ಅಂದ್ರೆ ಇಬ್ರು ಬಂದು ಕುಂತ್ರೆ ಮನೇನು ಕೆಲಸ ಯಾರು ಮಾಡೋರು? ಅಲ್ಲ ರತ್ನ, ಈಗ ನಿನ್ನ ಮಕ್ಳು ಬರ್ತಾವು ಸಾಲಿಂತ್ರ, ಮತ್ತು ಅವಕ್ಕೆ ನೀನು ಮತ್ತೆ ಏನಾರು ತಿನ್ನಕ್ಕೆ ಕೊಡೋದು ಮಾಡೋದು, ಏನು ಸಾಲಾಗಿ ಏನು ಬರೆಯಕ್ಕೆ ಕೊಟ್ಟಾರ ಕೇಳೋದು, ಆಡಕ್ಕೆ ಮತ್ತೆ ಹೋಗ್ಬಿಡ್ತಾರ ಅವರು. ಅದಕ್ಕೆ ನಾ ಹೇಳಿದ್ರೆ ಕೇಳೋದಿಲ್ಲವ ಅವರು, ನನಗಾರ ಹೊಡಿದು ಆಗೋದಿಲ್ಲ ಹುಡುಗರಿಗೆ ಗದರ್ಸೋದು ಮಾಡೋದು. ನೀನೇ ಒಟ್ಟು ನಾಷ್ಟಕ್ಕೆ ಪಷ್ಟಕ್ಕೆ ಮಾಡಿ ಕೊಡ್ತಿದ್ದೆಲ್ಲ, ಆಕೆ ಹೋಗಿ ಬರವಾಳಕ್ಕೆ ತಗೋ.
ಹಿಂಗ ನೀವು ಒಟ್ಟು ನಾ ಎಲ್ಲಿ ಹೋಗ್ಬಾರ್ದು, ಮನ್ಯಾಗ ಕೆಲಸ ಮಾಡ್ಕೊಂತ ಬಿದ್ದಿರ್ಬೇಕು. ಆತ್ ತೋರಿ, ಬೆನ್ನ ಹುಟ್ಟಿದ ತಂಗಿಗೆ ಇದು ಇಲ್ಲ ಅಂದ್ಮೇಲೆ ನಿಮ್ಗಾರ ಅನ್ನೋದೇನೈತಿ? ಅಯ್ಯೋ ದೇವ್ರೆ, ನಾ ಏನ್ ಅನ್ಬಾರ್ದು ಅನ್ನಿ? ಆಕಿಗೆ ಏನಂದ್ರೆ ಸಿಟ್ಟ ಬರಾಕತೈತಿ ಬಿಡ್ರಿ ಅತ್ತಿಯಾರ. ನಡಿಯ ಹೋಗ್ರನು. ಇವತ್ತ ಏನಿದ್ರು ಅಡ್ಡಾಡೋದು ಮುಗಿಸ್ಕೊ ನೀನ. ನಾಳೆ ಮದುಮಗಳ ಮಾಡಿಂದ ಅಡ್ಡಾಡೋದು ಇಟ್ಕೋಬೇಡ ಮತ್ತೆ ಹೇಳಕತ್ತೀನಿ ಕೇಳ. ಹೊರ ಕಾಸಂಗಿಲ್ಲ ನಾನು. ಆತಾಗ ಮದುವೆ ಅಂತ ಗೊತ್ತಾಗಿಂದ ಹಸೆ ಮೈ ಇದ್ದಂಗ ಏನ್ ಅಡ್ಡಾಡ್ತೀರ ಏನತ್ತಾಗ ಆ ಕೆರಿದಾರಿ ಹಿಡ್ಕೊಂಡತ್ತಾಗ ಮೊದಲ ಗಾಳಿ ಪಾಳಿ ಕಾಲ್ಮನ್ ಬರಬ್ಬರಿ ಇಲ್ಲ ಏನಿಲ್ಲ ತಗ. ಶಾಂತಕ್ಕ, ಶಾಂತಕ್ಕ ಬಾರ್ಲಾಗಿರ್ಜಿ ಬಾ. ಏನು ಒಬ್ಬಕ್ಕೆ ಕುಂತ ಬ್ಯಾಸರ ಆಗಕತ್ತಿ ನೋಡ್. ಚಲೋ ಆತ್ ನೀ ಬಂದಿದ್ದು. ಬಾರವಾ. ನಿಮ್ಮ ಅತ್ತಿ ಏನಂತ ಮತ್ತೆ ಅಂದಂಗ ನೀನ್ ನಾಲ್ಕು ದಿನದಿದ್ದಿಲ್ಲ ಹೋದ್ಲಾ? ಹೋದ್ಲು. ವಾತಾಗ ತಲೆ ಹಿಡ್ಸಾಕತ್ತಾಗ ರೊಕ್ಕಕ್ಕ ಬಂದಿರ್ತಾ ಬಿಡ ಇವ. ಶಾಂತ, ಏನು ನನಗಂತೂ ಈಗ ಏನು ಕೆಲಸ ಹೇಳಕೋಬೇಡ್ರಿ. ನನಗಂತೂ ಅಡ್ಡಾಡ್ ರಗಡ ಆಗೈತೆ ಜಲಮಕ್ಕ. ಏನು ಇಷ್ಟೋತನ ಊರಾನ್ ಮಂದಿ ಎಲ್ಲ ಕರೆದು ಬಂದೆ ನಾನು. ಏನೇ ಇದ್ರು ಆಮೇಲೆ ಹೇಳ್ರಿ. ನೀನು ಊರಾನ ಮಂದಿ ಕರೀದ ಆಮ್ಯಾಗ ಇಟ್ಕೋ. ಹೌದು, ಮಗಳಿಗೆ ಫೋನ್ ಮಾಡಿದ್ದೇನ? ಅಯ್ಯ, ಊರಾನ್ ಮಂದಿ ಕರೆದೆ, ನೀ ಆಕಿನ ಕರ್ಲಾರ್ದಂಗೆ ಇರ್ತೇನೆ. ಕರೆದೆ, ಫೋನ್ ಹಚ್ಚಿದ್ದೆ. ಆದ್ರೆ ಆಕಿ ಯವ್ವ ನಾನು ನಾಳೆ ಸಂಜೆಗೆ ಬರ್ತೇನೆ ಅಂತ ಹೇಳ. ಈ ಎಲ್ಲ ಮದುಮಗಳು ಮಾಡಾಕ, ಲಗ್ನದಕ್ಕಿ ಗಂಟು ಕಟ್ಟಾಕ, ಚಪ್ರ ಪೂಜೆಕ, ಅರ್ಶನಕ್ಕೆ ಬಳಿ ಇಡ್ಸಾಕ ಇರುದಿಲ್ಲಕ್ಕಿ. ಆಕೆ ಏನು ಹೇಳಾಳ ಅಂದ್ರೆ ನಂಗೆ ಒಂದು 2 ಡಜನ್ ಬಳಿ ತೊಗೊಂಡು ಇಟ್ಕೋಯವ, ನಾ ಬಂದು ಹಾಕೋತೇನೆ ಕೈಯಾಗ ಅಂತ ಹೇಳಾಳ. ಹೌದನ? ಅಲ್ಲ, ಅವ್ರ ಅತ್ತಿ ಮಾವ ಅವ್ರನ್ನೆಲ್ಲರನ್ನು ಕರ್ದಿ ಇಲ್ಲ ಮತ್ತೆ? ಅರ್ಧೇನು ತಗೋರಿ, ಅಷ್ಟು ಸ್ವಾದ ಸೊನ್ನೆ ಇಲ್ಲ ನನಗೆ. ಫೋನ್ ಹಚ್ಚಿ ಮತ್ತೆ ಅವ್ರ ಅತ್ತಿ ಮಾವಗೂ ಕೊಡುವ ಒಟ್ಟು ಫೋನ್ ಅಂದೆ. ನಾನೇ ಹೇಳ್ತೇನೆ ತಗೋಬೇ ಅಂದೆ. ಇವ ಹೇಳ್ಬೇಡವಾ, ಕೊಡು ಫೋನ್ ಕೊಡು, ನಾನು ಮಾತಾಡ್ತೇನೆ ಅಂತ ಹೇಳಿ ಮತ್ತೆ ಕೊಟ್ಟಿಂದ ಹಿಂಗ್ರಿ ಬರ್ರಿ ನಾಳೆ ಹಿಂಗೆ ಐತಿ ಅಂತ ಕಾರ್ಯಕ್ರಮ ಅಂತ ಹೇಳಿದೆ. ಹೇಳಿದವರು ಹ್ಞೂ ರೀ ಆತ, ಆದ್ರೆ ನನಗೂ ಅಷ್ಟೊಂದು ಆರಾಮಿಲ್ರಿ, ನಿಮ್ಮ ಮಗಳು ಕಳಿಸ್ತೇನೆ ತಗೋರಿ, ಹಳೆ ಬರ್ತಾನ ಮೊಮ್ಮಗ ಬರ್ತಾನ ಅಂತ ಹೇಳಿದ್ರು. ಈಕಿ ಅಲ್ಲಿ ಹೆಂಗೆ ಇಟ್ಕೊಂಡಾಳ ಯಾರಿಗೆ ಗೊತ್ತು. ಹಂಗ ಅಂದ್ರೆ ಅವ್ರು ಅಂದ್ಬಿಟ್ಲೆ ಆತು ತಗೋರಿ ಹಂಗಾರ ಅಂತ ಸುಮ್ಮನಾದೆ ನಾನು. ಆತು ಹೇಳಿ ಅಲ್ಲಿಗ ಮುಗೀತು ಬಿಡು. ಅಲ್ಲ, ಅದೇನ ಲಗ್ನ ಪತ್ರಿಕೆ ಕೊಡೋ ಹೊತ್ನಾಗ ಎಲ್ಲರಿಗೂ ಸೀರೆ ಕೊಡ್ತಾರಂತಲ್ಲ, ಮತ್ತೆ ನಾವೇನು ತಂದೆ ಇಲ್ಲ ಸೀರಿನ? ಏನ್ ಗಂಡು ಹುಡುಗನ ಮದುವೆನ ಎಲ್ಲ ಮನೆ ಮಂದಿಗೆ ಸೀರೆ ಕೊಡಾಕ? ಅವು 2 ಗಂಡು ಮಕ್ಕಳ ಮದುವೆ ಕೊಟ್ಟತಿಲ್ಲ, ಮುಗೀತು. ಲಗ್ನ ಪತ್ರಿಕೆ ಎಷ್ಟ ಕೊಡೋದು? ಗಂಡು ಹುಡುಗ್ರ ಮದುವೆಯಾಗ ಎಲ್ಲಾ ಸಂಬಂಧಿಕರಿಗೆ ಸೀರೆ ಕೊಡ್ತಾರ. ಹೆಣ್ಣು ಹುಡುಗ್ರ ಮದುವೆಗೆಲ್ಲ ಏನು ಕೊಡೋ ಪದ್ಧತಿ ಇಲ್ರಿ. ಏನ ಬೇಕಾದವ್ರಿಗೆ ಆ ಮಗಳಿಗೆ ಹಂಗ ಭಾಳ ತೀರ ಬೇಕಾದ್ರೆ ಒಂದೊಂದು ಸೀರೆ ಕೊಟ್ರೆ ನಡೀತೈತಿ, ಮುಗೀತು ಸಾಕು. ಉಳ್ದಾದವ್ರಿಗೆಲ್ಲ ಜಂಪರ್ ಪೀಸ್ ಹರ್ಸಿನ ಟಿಪ್ ಟಾಪ್ ಅವನ್ನ ಕೊಟ್ಟು ಕಳ್ಸೋದು ಅಷ್ಟೇ. ನೋಡು, ನನಗೆ ಇನ್ನು ಹೆಣ್ಮಕ್ಳದು ವಿಚಾರ ಗೊತ್ತಾಗುದಿಲ್ಲ. ಅಷ್ಟು ಕೊಟ್ರೆ ನಡೀತೈತಿ ಅಂದ್ರೆ ಅದನ್ನ ಕೊಡು. ಇಲ್ಲಮ್ಮೆ ಸೀರೆ ಕೊಡಬೇಕಂತಂದ್ರೆ ಮತ್ತೆ ಹೆಂಗ ಒಂದ ನಮನಿ ಸೀರಿನ ಹೋಗಿ ಒಂದು 20 ತಗೊಂಬ, ಎಷ್ಟು ತೊಗೊಂಬರ್ಬೇಕು ಹೇಳ, ಅಷ್ಟು ತರ್ತೇನೆ ಬೇಕಾರೆ. ಏನ್ ಬೇಡ, ಏನು ಬೇಡ. ಮನೆ ಮಂದಿ ಎಷ್ಟು ಸೀರೆ ತಗೊಂಡ್ವಿ, ಮುಗೀತಪ್ಪ. ಅಕ್ಕಿ ತಗೊಂಡ್ಲಿ, ಎಲ್ಲಾರು ತಗೊಂಡ್ವಿ, ನೈಕಿಗೆ ಒಂದು ತಗೊಂಡು ಇಟ್ಕೊಂಡೇನಿ ಮಗಳಿಗೆ, ಮುಗೀತು ಅಷ್ಟೇ. ಮತ್ತೆ ಹೊರಗಿನ ಮಂದಿಗೆ ಯಾರಿಗೆ ಉಡ್ಸಲ್ಲ, ಕೊಡಲ್ಲ. ಈಗ 2 ಗಂಡು ಮಕ್ಕಳ ಲಗ್ನದಾಗ ಕೊಟ್ಟತ್ತಲ್ಲ. ಹೌದ್ರಿ ಗೌಡ್ರೆ, ಹಂಗೆ ಯಾರು ಮಾಡಲ್ರಿ. ಮದುವೆ ಗಂಡು ಮಕ್ಕಳ ಮದುವೆ ಮಾಡಿದ್ರೆ ಮುಗೀತು. ಹೆಣ್ಮಕ್ಳದಾಗ ಕೆಲವ್ರು ಏನು ಮಾಡ್ತಾರೆ, ಗಂಡು ಹುಡ್ರು ಇರಂಗಿಲ್ಲಲ್ಲ ಮಕ್ಕಳು, ಅಂಥವ್ರು ಏನು ಮಾಡ್ತಾರೆ, ಇವ ಇರೋದ ಒಂದು ಹೆಣ್ಣು ಇದ್ರಾಗ ಕೊಟ್ಬಿಡೋಣ ಅಂತೇಳಿ ಆ ಹೆಣ್ಣಿನ ಲಗ್ನದಾಗ ಎಲ್ಲ ಕೊಡ್ತಾರೆ. ಗಂಡು ಹುಡ್ರು ಇದ್ದಾರೆ ಯಾರು ಕೊಡುದಿಲ್ಲ. ಹೌದಾ? ಆತಾತು. ಅಂದಂಗೆ ಶಾಂತಕ್ಕ, ಇವು ಜಂಪರ್ ಎಲ್ಲ ಹೊಲದು ಕೊಟ್ರನ ಅವ್ರೆ? ತಡಿಗಿರ್ಜಿ, ಸರಿ. ಮದ್ವಿಗೆ ಚಲೋ ಜುಬ್ಬ ಪೈಜಾಮ ತಗೊಂಡಿದ್ದೆ, ತಗೊಂಡ್ರನೇ ಇಲ್ಲ? ತಗೊಂಡೇನು ತಗೋರು ಮರಾಯ ಆತಾಗ. ಇಂಥವೇನ್ರ ಕೇಳಿದ್ರೆ ಆಗಿ ಬರಲ್ಲ ನಿಮಗೆ. ಇಲ್ಲಿ ಬಿಡಲ್ಲ ಗಿರ್ಜಿ, ಇನ್ನೂ ಹೊಲ್ದು ಕೊಟ್ಟಿಲ್ಲ. ಕೊಡ್ತೇನೆ ಅಂದಾಳೆ. ಎಷ್ಟೊತ್ತಿದ್ರು ನಾ ಸಂಜೆ ಮಟ್ಟ ನಾಳೊಂದಿನ ಯಾವಾರ ಉಟ್ಕೊಳ್ಳೋದ ನಾಡೋದು ಕೊಟ್ಟ ಬಿಡ್ತಾಳಲ್ಲ. ಯವ್ವ, ಈ ಜಂಪರ್ ಹೊಲಿಯರಿಗೆ ಏನು ಡಿಮ್ಯಾಂಡ್ ಅಂತೀವಿ ಶಾಂತಕ್ಕ? ಅವ್ರು ಯಾವಾಗ ಕೊಡ್ತಾರೆ ಅವಾಗ ಇಸ್ಕೋಬೇಕು. ಹ್ಞೂ ಅಂದಿರ್ತಾರ, ಒಮ್ಮೆ ಕೊಡೋದನ್ನೇ ಇಲ್ಲ. ನಾನು ಹಾಗಾಗಿ ಸೀರೆ ನಮ್ಮ ಮಗನ ಮದುವೆಯಾಗ ತೊಗೊಂಡಿದ್ವು ಅದಾವ, ಯಾರನ್ನು ಬಂದಿದ್ವು ಇಟ್ಕೊಂಡಿದ್ದೆ. ಆದ್ರೆ ಮ್ಯಾಚಿಂಗ್ ಯಾವ್ದಾರ ಒಂದು ಕರೀದ ಗೋಲ್ಡನ್ನ ನೋಡಿ ಹಾಕೊಂಡ್ಬಿಡ್ತೇನೆ. ಈ ಅವಸರದಾಗ ಕೊಡೋ ಅಂದ್ರೆ ಒಂದು 50 ರೂಪಾಯಿ ಜಾಸ್ತಿ ಹೇಳ್ತಾಳಕ್ಕೆ ರೇಟ್, ಅದಕ್ಕೆ ಆರಾಮ್ ಹೊಲಿಸ್ತೇನೆ. ಅಯ್ಯೋ ಅತ್ತಿಯಾರ, ಚಲೋ ಹೊತ್ತಿಗೆ ನೆನಪು ಮಾಡಿದ್ರಿ. ನಂದು ಜಂಪರ್ ನಾಳೆ ಕೊಡ್ತೇನೆ ಅಂದಾಳ್ರಿ ಅತ್ತಿಯಾರ. ಆಕೆ ನೋಡ್ತೇನೆ ಅಂದಾಳ ಜೊತೆಗೆ. ನನಗೆ ಹಿಂಗಾಗೆ ತಲೆ ಕೆಡೋದು ನೋಡ್ರಿ ಅತ್ತಿಯಾರ. ಆ ಬಿಡಾಡಿ ಕಡೆ ಕೊಡೋದಿಲ್ಲ, ನಾನು ಸಿಟಿಯಾಗ ಕೊಟ್ಟು ಬರ್ತೇವೆ ಅಂದೆ. ನೀವು ಎಲ್ಲಿ ಕೇಳ್ತೀರಿ ನನ್ನ ಮಾತು? ಈಗ ನೋಡ್ರಿ, ಆಕೆ ಏನಾರು ಮದ್ವೆ ಕೊಡಲಿಲ್ಲ ಅಂದ್ರೆ ಜಂಪರ್ ಇಲ್ದಂಗೆ ಬರೀ ಸೀರೆ ಉಟ್ಕೋಬೇಕನ್ರಿ. ನಿಂದೇನು ರಾಡಿ ಏನು ಹೊಡಿಗಿಡ್ತೇನೆ ನನ್ನ ಹೆಂಗೆ? ಅಲ್ಲ, ನಾನೇನು ಅಲ್ಲೇ ಕೂಡ ಅಂದೇನ ಸಿಟಿಯಾಗ ಕೊಟ್ಟು ಬರ್ತೇನಂದ್ರಿ. ಕೊಟ್ಟು ಬಂದ್ರೆ ಮತ್ತೆ ಹೋಗಿ ಇಸ್ಕೊಂಬರೋರು ಯಾರು ನೋಡುವ ಬೇಡ ಅಂತಂದೆ ಅಷ್ಟೇ. ಅದಕ್ಕೆ ನೀ ಹಿಂಗೆ ಬಂದಿರ ಅಡಕ್ಕಂತ ಮೈ ಮೇಲೆ. ಅಯ್ಯೋ ದೇವ್ರಿ, ಇದೊಳ್ಳೆ ಚಲೋ ಆತ್ ಬಿಡು. ಅಂದ್ರೆ ಏನಕ್ಕೆ ನೀನು ಜಂಪರ್ ಕೊಡ್ಲಿಲ್ಲ ಅಂದ್ರೆ ಈಗ ನೀನು ನಾನು ಹೊಡೆದ ಬಿಡ್ತಿ ಬಿಡು ಹಂಗಾರೆ, ಹೌದಿಲ್ಲ? ಇಷ್ಟಕ್ಕೂ ನಮ್ಮ ಮದುವೆಗೆ ಬೇಕಾಗಿ ಅಂತ ಗೊತ್ತೈತೆ, ಯಾಕೆ ಎಲ್ಲಾರ್ದು ಕೊಟ್ಟು ನಿಂದು ಕೊಡೋದಿಲ್ಲ? ಭಾಳಾಗೆ ಒಂದು ಬಿಟ್ಗಿಟ್ರೆ ಅದಕ್ಕೆ ಹೇಳಿದೆ. ಕೊಡ್ತಾಳು ಹೋಗ ದವಳು ಗಂಗವ್ವ, ಯಾವ್ದಾರ ಮ್ಯಾಚಿಂಗ್ ಆದ್ರೂ ಉಟ್ಕೋಬೋದು ಹೋಗು. ಬರೇ ಹಿಂಗ ಮಾಡ್ತೀರಿ ಎಲ್ಲದಕ್ಕೂ. ಅಂದಂಗೆ ಏನವ ನಿನ್ನ ಸಸಿ ಪಗಾರ ಬಂತನೆ? ಫಸ್ಟ್ ತಿಂಗಳದ್ದೇ? ಹ್ಞೂ ಶಾಂತಕ್ಕ, ಪಾಪ ಸುಳ್ಳ ಯಾಕನ್ಬೇಕು. ಬಂದು ನನ್ನ ಕೈಯಾಗ ಕೊಟ್ಟು ಕಾಸ ಮಾಡಿ ಅತ್ತಿಯರ ಯಾವ್ಯಾವ ಸಾಲದವ ಹರೀರಿ ಅಂತ ಹೇಳಿಲ್ಲವ. ಚಲೋ ಸೊಸಿನ ಕುಡಿಯಾಳವ ಶಾಂತಕ್ಕ. ನನ್ನ ಮಗಂದು ಒಬ್ಬ ಒಂದು ರೊಕ್ಕದ್ಲೆ ನಮಗೆ ಸಾಲ ಸಮಧಿ ಹರಿತಿದ್ದಿಲ್ಲ. ಭಾಳ ತ್ರಾಸಕ್ಕಿತ್ತವ. ಒಟ್ಟು ಈಗ ಹೆಂಗಾಗೈತಂದ್ರೆ ಕಡಿಮೆ ಆಯ್ತು ನೋಡುವ ಒಂಚೂರು. ಈಗ ನನ್ನ ಮಗಂದ್ರಾಗ ಮನೆ ನಡೆಸಿದ್ರು ಆಕಿದು ಅಷ್ಟು ಸಾಲ ಹರಿಯಕ್ಕೆ ಆಗತ್ತದ ನಮಗೆ.
ವಾ ದೇವ್ರೆ, ಹಿಂಗೆ ದೇವ್ರು ನಡೆಸ್ಕೊಟ್ಟು 4 ಮಂದಿ ನಾವು ಎದ್ದು ನಿಲ್ಲಂಗಾದ್ರೆ ಅಷ್ಟೇ ಸಾಕು. ಅಕ್ಕತ್ತೋಲೆ ಮನುಷ್ಯ ಕಷ್ಟ ಸುಖ ಬರುದ ಏನು? ಈಗ ತಡಿ, ಈಗ ನೀ ಈಗ ತೊಂದರೆ ಐತಂತಂದೆ ಹಿಂಗಂತಿ. ಈ ತೊಂದರೆ ಹಿಂಗೆ ಶಾಶ್ವತ ಇರ್ತೈತಂತ ಮಾಡಿ ಏನು? ಹಂಗಿರಂಗಿಲ್ಲ ತಗೋ. ನಿಮ್ಮ ಅತ್ತಿಗೆ ಭಾಳ ಖುಷಿಯಾಗಿರ್ಬೇಕಲ್ಲ. ಅಯ್ಯೋ ಅದನ್ನೇನು ಕೇತಿ, ಇಲ್ಲಿಂದ ಹೋಗೋದ್ರೊಳಗೆ ಪಾರಕ್ಕರ ಮನೆಯಿಂದ ರೊಕ್ಕ ಇಸ್ಕೊಳತ್ತಾಳ ಹುಡುಗಿ ಜೋರ್ ಮಾಡಿ ಅದು ಸುಮ್ಮನೆ ಕೊಡಾಕತ್ತಿತ್ತು. ಇಸ್ಕೊಳತ್ತಿದ್ಲು. ಮತ್ತೆ ಹೊಳ್ಳಿ ನಾ ಹೋದೆ ಅಷ್ಟೊತ್ತಿಗೆ, ಯಾಕ್ರೆ ಎತ್ತೀರ ರೊಕ್ಕ ಯಾಕೆ ಇಸ್ಕೊಳತ್ತೀರಿ ಅಂದೆ. ಅನ್ನತ್ಲೆ ಯಾಕೆ ಇಸ್ಕೋಬಾರ್ದನ್ ನಾನು ಅಂತಂದ್ಲು. ಹೌದು ಇಸ್ಕೋಬಾರ್ದ್ರಿ ಎತ್ತೀರ, ಬೇಕಾದ ರೊಕ್ಕ ತೊಗೊಂಡೋಗಿ ಮಗಳಿಗೆ ಕೊಡಾಕನ ಅಂತ ಬೇದಾಡಕತ್ತೆ ನಾನು. ಸುಮ್ಮನೆ ಆದ್ಲ ಅವಾಗ. ಇಲ್ಲ ಕರೆನ ಹಂಗೆ ಮಾಡ್ತಿದ್ಲು ಸಂತಕ. ಆ ರೊಕ್ಕನ ಮಗಳಿಗೆ ಕೊಡ್ತಿದ್ಲಕ್ಕೆ. ಇಲ್ಲಿ ನಾವು ಬೊಂಬಡ ಬಾರಿಸ್ಕೊಂತ ಕುಂದ್ರುವಲ್ಲಿ ಅಕ್ಕ, ಇಲ್ಲಿ ರೊಕ್ಕ ಮುಕ್ಕಳರೆ ಸಾಲ ಇಟ್ಕೊಂಡು ಆಕಿದೇನು ಹೋಗ್ಬೇಕಾಗೈತಿ, ಒಟ್ಟು ಮಗಳಿಗೆ ಕೊಡ್ಬೇಕು ಅಷ್ಟೇ. ಅದು ಒಂದೇ ತಲೆಯಾಗ ನೋಡಿ, ಮತ್ತೊಂದು ಏನಿಲ್ಲ ಶಾಂತಕ್ಕ. ತಲೆಯಾಗ ಅದು ಏನು ತುಂಬ್ಕೊಂಡತ್ತೆ ನಮ್ಮ ಮುದಿಕೆತ್ತಾಗ. ಮಗಳ ಮನೆಗೆ ಓಡಿಸ್ಬಿಡ್ಲನ ಓದ್ತೀನಿ ನಂಗೆ ಆಗ್ಬಿಟ್ಟೆ ನನಗಂತೂ ಹೊತ್ತಾಗ. ಮಗಳು ಇಟ್ಕೊಳ್ಳೋದಿಲ್ಲ ಮತ್ತೆ ಕಿನ್ನಕ್ಕೆ.